ಟೈಮ್ ಒಂದು 5:30. ವಿ ಆರ್ ಗೋಯಿಂಗ್ ಫಾರ್ ಕುಮಾರ ಪರ್ವತ ಅಪ್ಪರ್ ಪೀಕ್. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ ಇದ್ದು ಒಂದೊಂದು ಜಿಪ್ ಆಗ್ತಾಯಿದ್ದಾನೆ. ಈಗ ನಮ್ಮದು ಗಾಂಡೀವ ತೆಗಿತೀವಿ. ಗಾಂಡೀವ ನಾವು ಲೈಟ್ನಿಂಗ್ ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ಮುಗ್ದಿದೆ ಎಲ್ಲ. ಈಗ ಮಾರ್ನಿಂಗ್ ಟ್ರೆಕ್ಕಿಂಗಿಗೆ ರೆಡಿ ಆಗಿದ್ದೀವಿ. ಸೊ ಗಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಸೊ ಮೈಕ್ ಇಲ್ಲ, ಟಾರ್ಚ್. ಟ್ರೂಪ್ ಆಫ್ ಜನ ರೆಡಿ ಆದ ತಕ್ಷಣ ನಮ್ಮನ್ನೆಲ್ಲ ಬಿಡ್ತಾರೆ. ಸೊ ವಿ ಆರ್ ಗೋಯಿಂಗ್ ಗಾಯ್ಸ್. ನಿಮಗೆ ಹತ್ಬೇಕಾರೆ ನಾವೆಲ್ಲ ಸಿಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಅಲ್ಲ ಎಲ್ಲರಿಗೂ ಸಿಕ್ಕಿದಾರಲ್ಲ, ಎಲ್ಲರಿಗೂ ಸಿಕ್ಕದೋಡಿ. ಮಂಡ್ಯ ಬಾಯ್ಸ್. ನಾವೆಲ್ಲ 5 ಗಂಟೆಗೆ 4 ಗಂಟೆಗೆ ಅಂತಂದ್ರೆ ತಿನ್ಕೊಂಡು ಬಾಕ್ಸ್ ಕಟ್ಕೊಂಡು ಬರ್ತಾರೆ. ಅವ್ರಿಗೆ ಬಿಡು, ಅದು ತಿಂಡಿ ತಿನ್ಕೊಂಡು ಹತ್ತಾದ್ರೆ ಅಲ್ಲಿರ್ತಾರೆ 3 ಗಂಟೆ 4 ಗಂಟೆ. ಇಲ್ಲ, ಅವ್ರಿಗೆ ಇನ್ನೊಂದಿನ ಬೇಕಾಗುತ್ತೆ ಅಂತ ತಿಳಿಯಕ್ಕೊಂದಿನ ಬಿಡಿ ಸರ್, ಕಾಯ್ತಾ ಇದೀವಿ. ಎಂಟ್ರಿ ಆಗಿರೋರು ಮಾತ್ರ ಇರೋದಲ್ಲ. ಎಂಟ್ರಿ ಆಗಿರೋರು ಮಾತ್ರ ಇದೆ. ಎಂಟ್ರಿ ಆಗಿದೆ ಯಾಕಂದ್ರೆ ಫಸ್ಟ್ K16 ಆಗಿದೆ. ರಿಜಿಸ್ಟರ್ ಮಾಡಿ 16 ಕೂಡ ಆಗಲ್ಲ. ಬರಬರ 5 ಬಾಟ್ಲಿ ಇದೆ. 5 ಮಾಡಿ ಬೇರೆ ನಿಮ್ದು ಬ್ಯಾಗ್ ನೀರು ತುಂಬಿಸ್ಕೊಬರ್ಲಿ ಗಾಯ್ಸ್. ಇವಾಗ ಕರೆಕ್ಟಾಗಿ ಎಲ್ಲವೇ ಪ್ರೊಸೆಸ್ ಮುಗಿಸ್ಕೊಂಡು ಕರೆಕ್ಟ್ 6 ಗಂಟೆಗೆ ಬಿಟ್ಟರು ಡಿಪಾರ್ಟ್ಮೆಂಟ್ ಅವರು. ನಾವೀಗ ಟ್ರೆಕ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಲ್ಲ ಬರ್ತಾಯಿದ್ದಾರೆ. ಟಾರ್ಚ್ ಬೆಳಕೆ ಹೆಂಗೆ ಕಾಣ್ತಾಯಿದೆ, ಇದು ಅದೇ ಗಿರೀಶ್ ಅವರು ಇವರು. ಸೊ ಈಗ ಹೋಗ್ತಾಯಿದ್ದೀವಿ ಮೇಲೆ. ಸೊ ಕತ್ಲಿರೋದ್ರಿಂದ ಏನೂ ಕಾಣಲ್ಲ ಗೋಪುರದಲ್ಲಿ. ಸೊ ನಾನು ನಿಮಗೆ ಸ್ವಲ್ಪ ಬೆಳಕು ಬಂದ ತಕ್ಷಣ ಸಿಗ್ತೀನಿ. ಅವ್ರೇನು ಬರ್ತಾವ್ರ ಹೋಗ್ತಾವ್ರ. ಶೇಷ ಪರ್ವತ ಅದೇ ಅಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಆಗುತ್ತೆ ಮತ್ತೆ ಸನ್ರೈಸು ಆಯಿತು. ಆ ಕಡೆ ಆಗೋದು ಸನ್ರೈಸು, ಆ ಕಡೆ. ಬರ್ತಾ ಇದ್ದಾರೆ ಎಲ್ಲ. ನನ್ನ ಅಷ್ಟು ಹೋಗ್ಬಿಟ್ರೆ ಕಲ್ಲು ಮಂಟಪ ಸಿಗುತ್ತೆ. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಹಿಂದೆ. ಹಾಂ, ನಾವು ಕುಮಾರ ಪರ್ವತ ಪುಷ್ಪಗಿರಿ ಪೀಕ್ ಇನ್ನೇನು 4 ಕಿಲೋಮೀಟ್ರ್ ಇದೆ ಅಲ್ಲಿಂದ. ನಾವೀಗ ನಿಯರೆಸ್ಟು ಕಲ್ಲು ಮಂಟಪ ಹತ್ರ ಇದ್ದೀವಿ. ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ಸೊ ಹೆಡಿಂಗ್ ಟುವರ್ಡ್ಸ್ ಕಲ್ಲು ಮಂಟಪ. ವೇರ್ ಫುಲ್ ಆಫ್ ಸ್ಟೀಪ್. ಅದನ್ನು ಹತ್ಕೊಂಡು ಹೋಗಬೇಕು. ಸ್ಟೀಪ್ ಒಂದು ಸಖತ್ತಾಗಿದೆ, ಎನರ್ಜಿ ಡ್ರೈನ್ ಸಖತ್ ಮಾಡುತ್ತೆ. ಸೊ ಒಂದೇ 2 ಬ್ರೇಕ್ ತೊಗೊಂಡು ಒಂದೇ ಸ್ಟ್ರೆಚಲ್ಲಿ ಬಂದಿರೋದು. ಆಮೇಲೆ ಸ್ಟ್ರೀಮ್ ಸರಿತಾ ಇರುತ್ತೆ ಅಲ್ಲಿ ಇಲ್ಲಿ 1-2 ಕಡೆ. ಸೊ ಯು ಕ್ಯಾನ್ ಫಿಲ್ ಯುವರ್ ಬಾಟಲ್ ಆ್ಯಂಡ್ ಅಗೇನ್ ಬ್ಯಾಕ್ ಫಾರ್ ದ ಟ್ರೆಕ್. ಬನ್ನಿ. ಸೊ ಹಂಗೆ ಹೋಗ್ಬೇಕಿತ್ತು, ಹಿಂಗೆ ಬಂದ್ಬಿಟ್ಟೆ. ಇದೆ ಅದೇ ಕಲ್ಲು ಮಂಟಪ. ಅಲ್ಲಿ ಒಂದು 1/2 ಅವರ್ ರೆಸ್ಟ್ ಮಾಡಿ ಸೊ ಫಾರ್ವರ್ಡ್ ಮುಂದಕ್ಕೆ ಟ್ರೆಕ್ ಮಾಡಬೇಕು ಇನ್ನು 4 ಕಿಲೋಮೀಟರ್ಸ್. ಸೊ ಇದೊಂದು ರೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಪ್ಲ್ಯಾನ್ ಇದ್ದು ಸನ್ರೈಸಿಗೆ ಬರಬೇಕು ಅಂತ. ಬಟ್ ಸನ್ರೈಸಿಗೆ ಬರೋಕ್ಕಾಗಲಿಲ್ಲ, ಅಂದರೆ ಅಷ್ಟು ಸ್ಟೀಪ್ ಇದೆ, ಆಗಲ್ಲ. ಅದು ಟೈಮ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಇವರೇ 6 o'clock ಬಿಡ್ತಾರೆ. ಅಲ್ಲಿಗೆ ಹೋಗಂದ್ರೆ 1 ಅವರಲ್ಲಿ ಹೋಗ್ಬೇಕು. ಅದೆಲ್ಲ ಆಗದಿಲ್ದಿದ್ದ ಕೆಲಸ. ಸೊ ಹಂಗೆ ಹಿಂಗೆ ಮಾಡಿ ನಾನು 1.5 ಅವರಲ್ಲೇ ಬರೀ ಕಲ್ಲು ಮಂಟಪಕ್ಕೆ ಬಂದಿದ್ದೀನಿ. ಸಿ ದ ವ್ಯೂ. ಕಲ್ಲು ಮಂಟಪ ಹಿಡಿದು ಮತ್ತೆ ಹತ್ತಿದ್ರೆ ಶೇಷಗಿರಿ, ಅಲ್ಲಿ ಫೋಟೋಶೂಟ್ ಚೆನ್ನಾಗಿ ಮಾಡ್ಬೋದು. ಆವತ್ತು ಅದು ಹಿಡಿದು ಇನ್ನೊಂದ್ಸಲ ಹತ್ತಿದ್ರೆ ಪುಷ್ಪಗಿರಿ, ಅದೇ ಕುಮಾರ ಪರ್ವತ. ಹೇ ಬ್ರೋ, ನಮ್ಮದು ಟ್ರಾವೆಲಿಂಗ್ ಮೆಲೋಡೀಸ್ ನಮ್ಗೆ ಗಗನ್ ಕುಮಾರ್ ಅಂತ ಇದೆ. ಗಗನ್ ಕುಮಾರ್ ಸಿಕ್ಲಿಲ್ಲ ಅಂದರೆ ಲೈಕ್ ಹ್ಯಾಂಡಲ್ನ ಹಾಕಿದ್ರೆ ಓಕೆ. @ಗಗನ್_K16 ಅಂತ. ಸೊ ಅವ್ರದ್ದು ಕೂಡ ಟ್ರಾವೆಲ್ ವಿತ್ ಮೆಲೋಡೀಸ್ ಅಂತ
ಡೂ ಸಬ್ಸ್ಕ್ರೈಬ್ ಗೈಸ್. ಸೊ ಸೇಮ್ ಆಸ್ ಇಬ್ರು ಕೂಡ ಕುಮಾರ ಪರ್ವತ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ವಿಡಿಯೋದಲ್ಲಿ ಅದನ್ನ ನಾವೆಲ್ಲ ಹಾಕ್ತಾ ಇದೀವಿ, ಬಟ್ ಅವ್ರದ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ ಅದರಲ್ಲಿ ಯಾವುದೇ ತರ ಅಂತ ಒಂದು ನಮ್ದು ಮೆನ್ಷನ್ ಮಾಡಿಲ್ಲ ಅವರು. ಸೊ ನಮಗೇನು ಅದನ್ನ ತೊಂದರೆ ಇಲ್ಲ, ಯಾಕಂದ್ರೆ ನಾವು ಬೆಳಿತಿರ್ಬೇಕಾದ್ರೆ ನಮ್ಮ ಜೊತೆ ಇರೋರ್ನು ಬೆಳೆಸಿದ್ರೆ ಏನ್ ತಪ್ಪೇನಿಲ್ಲ ಅಂತ ಹೇಳ್ತಾ, ಇವ್ರ ಚಾನಲ್ ಬಂದ್ಬಿಟ್ಟು ಟ್ರಾವೆಲಿಂಗ್ ಮೆಲೋಡೀಸ್ ಅಂತ. ಸೊ ಸಬ್ಸ್ಕ್ರೈಬ್ ಆಗೋರು ಆಗಿ, ನಿಮ್ ಸಪೋರ್ಟ್ ಎಲ್ಲರಿಗೂ ಒಂದೇ ತರ ಇರಲಿ ಅಂತ ಕೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ಇದೆ ಕಲ್ಲು ಮಂಟಪ. ಸೊ ಇಲ್ಲಿಂದ ನೆಕ್ಸ್ಟ್ ಪೀಕ್ ಬರೋದೆ ಶೇಷಗಿರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದೆ ಲಾಸ್ಟ್ ಪಾಯಿಂಟ್ ಕುಮಾರ ಪರ್ವತ. ಸೊ ವಿ ಕ್ಯಾನ್ ಗೋ ಇನ್ 2 to 3 hours there and we reach the point. Okay. ಸಂದೀಪ್ ಎಲ್ಲಿದ್ದಾರೆ ಅವರು? ಕಲ್ಯಾಣ ಮಂಟಪ. ಕಲ್ಯಾಣ ಮೊದಲ ಮಳೆಯಂತೆ ಎದೆಗೆ ಇಳಿದ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗಿಚಿದ ಹಾಗೆ ಮಳೆ ಬೆಲ್ಲೆ ಮೈ ಕಂಟಿದೆ, ಹೊಸ ನೀವು ಅಲ್ಲಿಗೆ ಹೋಗ್ತಿದ್ದೀರಾ? ಹಾಡು ಹಾಕ್ಯಾನ ಮಜಾಯ. ಹಿಲ್ ಕ್ಲೈಂಡ್ ಎಷ್ಟಿದೆ ಇಲ್ಲಿ, ದೊಡ್ಡ ದೊಡ್ಡ ಬೆಟ್ಟ. ಈಗ ನಾವು ಈ ಸ್ಟೀಪ್ ಹತ್ಬಿಟ್ಟು ಮತ್ತೆ ಕೆಳಗಡೆ ಶೇಷ ವ್ಯೂ. ಸೂಪರ್ ವ್ಯೂ. ಈ ಥರ ಏನು ಫುಟ್ ಪಾತ್ ಇದ್ದರೆ ಸೊ ಈಸಿ ಟು ಕ್ಲೈಂಬ್ ಈ ಥರ. ಬಟ್ ಅದು ಸ್ಟೀಪ್ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ. ಫುಲ್ ಡೀಪ್ ಇದೆ ಕೆಳಗೆ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತನ್ನ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ. ಸನ್ಸೆಟ್ ಅಲ್ಲಿ ಇಲ್ಲಿ ಅಂತ ಕೇಳ್ತಿದ್ರಲ್ಲ, ನಾನೇ ಹುಡ್ಕೊಂಡು ಬಂದೆ. ನೋಡ್ರಿ ಎಷ್ಟು ಇದೆ. ಸನ್ರೈಸ್ ಇಲ್ಲ ಆಗಿದೆ. ಸೊ ಇಲ್ಲಿ ಏನಾದ್ರು ಬೇಗ ರೀಚ್ ಆಗಿಬಿಟ್ಟಿದ್ರೆ ಸನ್ರೈಸು ವೀಡಿಯೋ ಮಾಡ್ಕೊಬೋದಿತ್ತು. ಎಷ್ಟು ಫೀಟ್ ಎಬೋ ಇದೀವಿ ನಾವು, ತೋರಿಸ್ತೀನಿ ಡೀಪ್. ಈಗ ಇದು ಶೇಷನ, ಇದು ಶೇಷ ಪರ್ವತನ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಸಿ. ಬಟ್ ಅಲ್ಲೂ ಒಂದು ಚೆನ್ನಾಗಿ ಬರುತ್ತೆ ಫೋಟೋಶೂಟ್ಗೆ. ಈ ಸ್ಪಾಟ್ ಒಂದು ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ನಿಂತ್ಕೊಂಡು ನಾವು ಹುಡುಗರು ತೆಗಿತೀನಿ ಈಗ ಫೋಟೋ. ಸೊ ಶೇಷ ಪರ್ವತ ನನಗೆ ಗೊತ್ತಾಗ್ತಾಯಿಲ್ಲ ಇದಾ ಆ ಕಡೆ ಇನ್ನೂ ಇದೆಯಾ ಅಂತ. ಲೆಟ್ಸ್ ಸಿ. ಓಕೆ. ಈ ಕಡೆ ಗಗನ್. ಸೊ ಗಾಯ್ಸ್ ಇದೇ ಶೇಷ ಪರ್ವತ ಅಂತೆ. ಸೊ ಅದು ವ್ಯೂ ಪಾಯಿಂಟು. ಸೊ ಇಲ್ಲೊಂದು ಫ್ಲ್ಯಾಗ್ ಅಷ್ಟು. ಸೊ ಇನ್ನೊಂದು ಕುಮಾರ ಪರ್ವತದಲ್ಲಿ ಇಷ್ಟೆಲ್ಲ ಟ್ರೆಕ್ ಮಾಡ್ಕೊಂಬಂದ್ಮೇಲೆ ಈಗ ಮತ್ತೆ ಒಂದು ಡೀಪ್ ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗಿದೆ. ಗ್ರೀನರಿ ವ್ಯೂಸ್. ಈಗ ಇಲ್ಲಿಂದ 1 ಕಿಲೋಮೀಟರ್ ಕುಮಾರ ಪರ್ವತ ಅಂತ ಈ ಡೀಪ್ ಫಾರೆಸ್ಟ್ ಆಗಿ ಮೇಲೆ ಹತ್ತಿದೆ. ಈಗ ಇಲ್ಲಿಂದ ಇಳಿತಾ ಇದ್ದೀವಿ. ಇಲ್ಲೆಲ್ಲ ನೀರು ಮಳೆ ಬಂದಾಗ ಇಲ್ಲೆಲ್ಲ ಫಾಲ್ಸ್ ಥರ ಜನ್ರೇಟ್ ಆಗುತ್ತೆ. ಇವಾಗೆಲ್ಲ ಈ ಕಡೆ ಬರ ಆ ಕಡೆ ಬರ ಯಾರು ಮುರಿಯೋಕ್ಕೆ ಟ್ರೈ ಮಾಡೋರು. ಸೊ ಈ ಥರ ಇದ್ರೆ ಒಳಗೆ ಒಳ್ಳೆ ಗ್ರೀನರಿ ಇದೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಅದು ಡೀಪ್ ಇಂಟಿದೆ ಫಾರೆಸ್ಟ್ ಒಳಗೆ ಬಂದಂಗಾಗಿದೆ. ತೋರೆದು ನೀಲಿ ಮರೆಯಾಯಿತೆ ತಕ್ಕೆ ಕರಗೀತೆ ಈ ಮೋಡ ನಿಟ್ಟು ಸೇರಶ. ಏಕೋ ಮಸ್ತಲೆ. ಏಕೋ ಮಾತ್ರ ಸಾಕಾದಾಗ ಹೊಡಿತಾ ಇದೆ. ಒಂದು 8-10 ಸಲ ಹೊಡಿತಾ ಇದೆ. ಸೊ ಹಿಂಗೆ ಶೇಷ ಪರ್ವತಕ್ಕೆ ಇಳ್ಕೊಂಡು ಸಾಕ್ತಾ ಡೀಪ್ ಫಾರೆಸ್ಟ್ ಒಳಗೆ ಬಂದರೆ ನೀರು ನಿಮಗೆ ಅಲ್ಲೇ ಒಂದು ಸಿಗುತ್ತೆ. ಕಲ್ಲು ಮಂಟಪ ಹತ್ರ ಅಲ್ಲೇ ತುಂಬಿಸ್ಕೊಳ್ಳಿ. ಇಲ್ಲಿ ಒಳಗೆ ಬರ್ತಾ ನೀರು ಸಿಗಲ್ಲ. ಯಾಕಂದರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಹುಡುಗರು ಸಾಹಸ ಮಾಡ್ತಾರೆ. ಇಲ್ಲಿ ಫಿಲ್ಟ್ರೇಷನ್ ನೀರು ಬಂದಾಗ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಅಲ್ಲೇ ತುಂಬಿಸ್ಕೊಂಡು ಬರಬೇಕು. ಫಿಲ್ಟ್ರೇಷನ್ ಕಾನ್ಸೆಪ್ಟ್ ನೋಡಿ. ಖಾಲಿ ಬಾಟಲ್ ಕೂಡ ನೋಡಿ ಇಲ್ಲಿ
ನಮ್ಮ ಸಂದೀಪ್ ಹುಲಲ್ಲಲ್ಲೋ ಬಾಟ್ಲುಗಳು ಇಲ್ಲೇ ತುಂಬಿಸ್ಕೊಳ್ಳೋಣ. ಒಂದು ಮುಂದೇನು ಸಿಗಲಿಲ್ಲ ಅಂದರೆ ಯಾವನ್ ಪಡ್ತಾರೆ. ವಾಟರ್ ಕ್ಲೀನ್ ಇಲ್ಲ ಅಂದಾಗ ಬಟ್ಟೆ ಹಾಕ್ಬಿಟ್ಟು ಫಿಲ್ಟ್ರೇಷನ್ ಪ್ರೊಸೆಸ್ ತಗೋ. ಬಂದು ನೀನೇ ಮಾಡು ಬಾ. ಅದು ಬಿಸಾಕು ಅಷ್ಟೇ. ಇನ್ನೂ ಇಲ್ವೇನ ಮುಂದೆ ಎಲ್ಲೂ? ಇದು ಗೊತ್ತಿಲ್ಲ. ಅಲ್ಲೇನು ಆರಾಮ? ಆರಾಮು ಅಲ್ಲ, ಹೋಗಿ ಬಂದ್ರೆ ಆಗ್ಲೇ. ಜೈ ಕರ್ನಾಟಕ, ಜೈ ಡಿ ಬಾಸ್. ಲೆಫ್ಟ್ ಸೈಡಿಂದ ಈ ಸ್ಟೀಪ್ನ ಹತ್ತಿ ಅಲ್ಲ ತಗೋಬಿಡಿ, ಫುಲ್ ಜಾರುತ್ತೆ. ಸೊ ಒಳ್ಳೆ ಗ್ರಿಪ್ ಇರ್ಬೇಕು ಶೂ ಮಾತ್ರ, ಅವಾಗಾದ್ರೆ ಕರೆಕ್ಟಾಗಿ ಹೋಗ್ಬೋದು. ಇಲ್ಲಿ ಲೆಫ್ಟ್ ಸೈಡಿಂದನೇ ಹತ್ತಿದ್ರೆ ಒಳ್ಳೆ ಏನು ಬಂಡೆನೆಲ್ಲ ಇಟ್ಕೊಂಡು ಹತ್ಬೋದು. ಅಲ್ಲೇನೋ ಹತ್ಬಿಟ್ರೆ ಜಾರು ಬಿದ್ದುಬಿಡ್ತೀವಿ. ಸ್ವಲ್ಪ ಹುಷಾರಾಗಿ ಇದೊಂದು ಸ್ಟೀಪ್ ಹತ್ಬಿಟ್ರೆ ಇನ್ನೊಂದು 15 ಮಿನಿಟ್ಸ್ಗೆ ಪೀಕಿಗೆ ಹೋಗ್ಬಿಡ್ತೀವಿ. ನಡೆಯಲ್ಲ, ಇಳಿಯಲ್ಲ ಬೇಗ. ಅರ್ಥ ಆಯ್ತು ಅನ್ಸುತ್ತೆ. ಕುಮಾರ ಪರ್ವತ ಪೀಕ್ ಎಲ್ಲ ಬಂದು ಫುಲ್ಲು ಫೈನಲಿ ನಮ್ಮ ಗಗನ್ ಅವರು ಪಾಯಿಂಟ್ ಆಫ್ ವ್ಯೂ ಇದೆ ನೋಡಿ. ಕುಮಾರ ಪರ್ವತ ಪುಷ್ಪಗಿರಿ ಪೀಕು. ಸೊ ಇದು ಟೆಂಪಲ್ಲು, ಸೊ ಇದು ಪೀಕು. ನಾವು ಬಿಟ್ಟಿದ್ದು ಆಲ್ಮೋಸ್ಟ್ 6 o'clock ಹಂಗೆ ಕೆಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಫೈನಲ್ ರೀಚ್ 10 AM ಮೇಲ್ಗಡೆ. ಸೊ ನಮಗಿನ ಮುಂಚೆ ಬಂದು ಹೋಗಿರೋರು ನಮ್ಮ ಜೊತೆನೇ ಬಂದು ನಮಗಿನ ಮುಂಚೆ ಬಂದು ಇಲ್ಲಿಗೆ ನಮ್ಮ ಆಪೋಸಿಟಲ್ಲಿ ಸಿಕ್ಕಿದ್ರು. ಸೊ ನಾವೆಲ್ಲ ಸ್ವಲ್ಪ ಮೆಲ್ಲಕ್ಕೆ ಬಂದಿದ್ದಕ್ಕೆ ಇಷ್ಟೊತ್ತಾಯಿತು. ದಿಸ್ ಈಸ್ ಅ ವ್ಯೂ. ಸೊ ನಾನು ಆ ಕಡೆ ಹೋಗಿ ತೋರಿಸ್ತೀನಿ ಕೂಡ. ಸೊ ಇದು ಮೇಯ್ನ್ ನಾವು ಪೀಕಿಗೆ ಬರಬೇಕಿದ್ದು, ಇದೇ ಪೀಕಿಗೆ ಕುಮಾರ ಪರ್ವತ. ಅದೇ ಟೆಂಪಲ್ ಶಿವಂದು. ಫೋನಿಗೆ ಎಲ್ಲ ವೈಟ್ ನನ್ನ ಬೆನ್ನ ಮೇಲೆ ಹಾಕ್ಬಿಟ್ಟು ಗಿರಿಯವರು ಸುಮ್ಮನೆ ಕೈ ಅಲ್ಲಾಡ್ಸ್ಕೊಂಡು ಬಂದಿದ್ರು.